ನಮಸ್ಕಾರ ಗುರುಗಳೇ, ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ನಾನಿರೋದು ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚಿಕ್ಕಪೇಟೆಯಲ್ಲಿ. ಗುರುಗಳೇ, ಈ ದೇವಸ್ಥಾನಕ್ಕೆ 300 ವರ್ಷದ ಇತಿಹಾಸ ಇದೆ. ಅದೇ ಥರ ಈ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾರೆ. ಬನ್ನಿ, ಇನ್ನು ಆ ದೇವಸ್ಥಾನದ ಪ್ರತ್ಯೇಕತೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಈ ದೇವಸ್ಥಾನಕ್ಕೆ ಲಾಲ್ದಾಸ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬರೋದಕ್ಕೆ ಏನೋ ಒಂದು ರೀಸನ್ ಇರಬೇಕಲ್ವಾ? ಅದೇನಪ್ಪ ಅಂದರೆ, ಒಬ್ಬರು ಇಲ್ಲಿ ಮಾರ್ವಾಡಿ ಇದ್ರಂತೆ, ಲಾಲ್ದಾಸ್ ಅನ್ನೋರು. ಅವರು ಇಲ್ಲಿನ ದೇವಸ್ಥಾನ ಕಟ್ಟಲಿಕ್ಕೆ ಅವರ ಜಾಗ ಏನಿದೆ ಅದನ್ನು ಧರ್ಮ ಅಂದರೆ ಫ್ರೀಯಾಗಿ ಕೊಟ್ರಂತೆ. ಸೊ ಹಾಗಾಗಿ ಅವರ ಒಂದು ಗುರುತಿಗೋಸ್ಕರ ಈ ಜಾಗಕ್ಕೆ ಲಾಲ್ದಾಸ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ನಾಮಕರಣ ಮಾಡಲಾಗಿದೆ. ಇದು ನೋಡಿ, ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ, ಅದ್ರ ಜೊತೆಲಿ ಹಣ್ಣಿನ ಅಲಂಕಾರ ತುಂಬ ಚೆನ್ನಾಗಿತ್ತು. ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ಗುರುಗಳೇ, ಅಷ್ಟು ಚೆನ್ನಾಗಿತ್ತು ಅಲಂಕಾರ. ಅದೇ ಥರ ಆ ಶ್ರೀದೇವಿ ಭೂದೇವಿ ಸಮೇತನಾಗಿ ವೆಂಕಟೇಶ್ವರ ಸ್ವಾಮಿ ಒಬ್ಬೊಬ್ಬ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂತೀರಾ. ನೋಡಿ, ನೀವು ಒಂದ್ಸಲಿ ದರ್ಶನ ಮಾಡಿ. ಗುರುಗಳೇ, ಈಗ ನೋಡಿ ವೈಕುಂಠ ದ್ವಾರ. ಇವತ್ತಿನ ಒಂದು ಪ್ರತ್ಯೇಕತೆ ಏನು? ನಾವು ದೇವರನ್ನ ದರ್ಶನ ಮಾಡಿ, ಮೂಲ ದೇವರ ದರ್ಶನ ಮಾಡಿ ವೈಕುಂಠ ದ್ವಾರದಿಂದ ನಾವು ಹೊರಗಡೆ ಬರಬೇಕು. ಅದೇ ಇವತ್ತಿನ ಪ್ರತ್ಯೇಕತೆ, ಅಂದರೆ ವೈಕುಂಠ ಏಕಾದಶಿ ಅಂತ ಅದಕ್ಕೆ ಹೇಳೋದು. ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಅದೇ ಪ್ರಾಂಗಣದಲ್ಲಿರೋ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೀರಾ ಒಂದೊಂದು ವಿಗ್ರಹಗಳು. ಅಪ್ಪ, ಜೀವಕಳೆ ಹಂಗೆ ತುಂಬಿ ಬರುತ್ತೆ ಅದು. ಅದೇ ಥರ ಅದರ ಪಕ್ಕದಲ್ಲೇ ಇರೋ ಈಶ್ವರನ ದೇವಸ್ಥಾನ, ಇದಕ್ಕೆ ಗಂಗಾಧರೇಶ್ವರ ಅಂತ ಕರೀತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಗುರುಗಳೇ. ಗುರುಗಳೇ, ಇದೇ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಒಬ್ಬರು ಗಾಯಕರಿದ್ದಾರೆ, ಶ್ರೀನಿವಾಸ್ ಅಂತ. ಅವ್ರಿಗೊಂದು ಸಣ್ಣ ಸನ್ಮಾನವನ್ನು ಅಲ್ಲಿರೋ ಒಂದು ಭಕ್ತಾದಿಗಳೆಲ್ಲ ಸೇರಿ ಮಾಡಿರುವಂಥ ಒಂದು ಕಾರ್ಯಕ್ರಮ. ನಿಮಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಮಸ್ಕಾರ ಸರ್, ತಮಗೆ ವೈಕುಂಠ ಏಕಾದಶಿಯ ಪ್ರಯುಕ್ತ ನಿಮಗೆ ಮೊದಲನೇದಾಗಿ ಶುಭಾಶಯಗಳು. ತಮ್ಮ ಹೆಸರು ಸರ್? ನಮ್ಮ ಹೆಸರು ರಾಘವೇಂದ್ರ ಅಂತ. ನಾನಿಲ್ಲಿ 50 ಇಯರ್ಸಿಂದ ಕನ್ವೀನರ್ ಆಗಿದ್ದೀನಿ. 40 ವರ್ಷ ಜನರಲ್ಲಿ 10 ವರ್ಷ ನಮ್ಮ ಸಿಂಗಯ್ಯನವರು ಅಂತ ಇದ್ದರು. ಅವರಿಂದ ತನ್ನಂತರ ನಾನು ಇಲ್ಲಿ ಬಂದು ಸೇವೆ ಮಾಡಿ. ಗುರು, ನೀವೀಗ ಈ ಒಂದು ಹರಳಿ ಕಟ್ಟೆ ಹತ್ರ ಏನು ನೋಡ್ತಾ ಇದ್ದೀರಾ, ಇಲ್ಲೊಂದು ವಿಶೇಷತೆ ಇದೆ. ಏನು ಅಂದರೆ ಹಾಲಿನ ಮರ ಮತ್ತು ಬನ್ನಿ ಮರ. ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಬೇವಿನ ಮರ ಮತ್ತು ಹಾಲಿನ ಮರ ಇರೋದು ನೋಡಿದ್ದೀವಿ. ಇಲ್ಲೇನು ವಿಶೇಷ ಅಂದರೆ ಬನ್ನಿ ಮರ ನಮಗೆ ಸಿಗಲಿಕ್ಕೆ ನೋಡ್ಲಿಕ್ಕೆ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಈ ಒಂದು ಇಕ್ಕಟ್ಟಾಗಿರೋ ಜಾಗದಲ್ಲಿ, ಇಂಥ ಒಂದು ಕಮರ್ಷಿಯಲ್ ಏರಿಯಾದಲ್ಲಿ ನಮಗೆ ಬನ್ನಿ ಮರನ ಇನ್ನೂ ದೇವಸ್ಥಾನದವ್ರು ಉಳಿಸ್ಕೊಂಡು ಬಂದು ಅದಕ್ಕೆ ಪೂಜೆ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲ ಎಷ್ಟು ಸಂತೋಷ ಬೀಳುವಂಥ ಒಂದು ವಿಚಾರ ಅಲ್ವಾ? ನೋಡಿ, ನಾನು ನಿಮಗೆ ಈಗ ಬನ್ನಿ ಮರನ ತೋರಿಸ್ತೀನಿ, ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ ನೋಡಿ, ಅಷ್ಟು ಚೆನ್ನಾಗಿ ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರಲ್ವ ಈಗಲೂ. 20 ವರ್ಷದಿಂದ ಇಲ್ಲಿ ಬರ್ತೀನಿ ನಿರಂತರವಾಗಿ. ಸೊ ನಮ್ಮ ಮುದುಕೃಷ್ಣ ಅಂತ ಅವ್ರು ಕರ್ಕೊಂಬಂದು ನಮಗೆ ಇಲ್ಲಿ ವೈಕುಂಠ ದ್ವಾರ ಮಾಡಬೇಕು ಅಂತ ಅವರು ಇದು ಮಾಡಿದ್ರು. ಸರಿ, ಭಾಳ ಕಷ್ಟ ಬಿದ್ದು ಈ ವೈಕುಂಠ ದ್ವಾರನ ನಾವು, ಆಮೇಲೆ ಆಗ ನಮ್ಮ ಸ್ನೇಹಿತರು. ಗುರುಗಳೇ, ನಾನು ಲಾಲ್ದಾಸ್ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅದರಲ್ಲೇ ಇದು ಪಾರಿವಾರಿಕ ದೇವಸ್ಥಾನಗಳಿದೆ. ಅದರಲ್ಲಿ ಒಂದಾಗಿರೋದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ. ಇಲ್ಲಿ ಪೌರ್ಣಮಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗಲೂ ಬರ್ತಾ ಇದ್ದೀವಿ. ನಮಗೆಲ್ಲ ವರ್ಷ ಬರಲಿಲ್ಲ ಅಂದರೆ ಆಗೋದೇ ಇಲ್ಲ. ಇಲ್ಲೆಲ್ಲ ಪವರ್ ಇದೆ, ತುಂಬ ಹಳೆಯ ದೇವಸ್ಥಾನ. ಪೂಜೆಗಳಂತೂ ಸೂಪರಾಗಿ ನಡೆಯುತ್ತೆ. ಬನ್ನಿ ಗುರುಗಳೇ, ಇವತ್ತು ನಾವು ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ವೆಂಕಟನ ಮರೆಯೋಕ್ಕಾಗತ್ತಾ? ಪ್ರಸಾದ ಇಲ್ಲ ಅಲ್ವಾ? ಪ್ರಸಾದ ತಗೊಳ್ಳೋಣ ಬನ್ನಿ. ನಮಸ್ಕಾರ ಗುರು. ಇವತ್ತು ನಾನು ವೈಕುಂಠ ಏಕಾದಶಿಯ ಪ್ರಯುಕ್ತ ನಾನಿರೋದು ಎಲ್ಲಿ ಗೊತ್ತಾ? ತುಂಬ ಹಳೆಯ ದೇವಸ್ಥಾನ, ನಮ್ಮ ಕೆಂಪೇಗೌಡರ ಕಾಲದ ದೇವಸ್ಥಾನ. ಅದ್ರ ಹೆಸರು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಏನಪ್ಪ ಇಷ್ಟೊಂದು ಫೇಮಸ್ ಅಂದರೆ ಖಂಡಿತ ಇದು ಫೇಮಸ್ಸು. ಚಿಕ್ಕಪೇಟೆಯಲ್ಲಿ ಈ ಸ್ಟ್ರೀಟ್ಗೆ ರಂಗನಾಥ ಸ್ವಾಮಿ ಸ್ಟ್ರೀಟ್ ಅಂತಲೇ ಹೆಸರಿಟ್ಟಿದ್ದಾರೆ. ಅಷ್ಟು ಹಳೆ ದೇವಸ್ಥಾನ. ಗುರುಗಳೇ, ಇದು ನೋಡಿ, ಇದೆಲ್ಲ ಬೆಳ್ಳಿ ಕೆತ್ತನೆಯಿಂದ ಮಾಡಿರುವಂಥ ದ್ವಾರ. ಆದರೆ ಅದಕ್ಕೆ ಬಂಗಾರದ ಲೇಪನ ಕೊಟ್ಟಿದ್ದಾರೆ. ಈಗ ಗರ್ಭಗುಡಿ ಒಳಗಡೆ ಹೋಗಿ ದರ್ಶನ ಮಾಡೋಣ ಬನ್ನಿ.
ಇದು ಗುಹೆ ಥರ ಇದೆ. ಹೀಗೆ ನಾವು ಒಳಗಡೆ ಹೋಗಿ ನಾವು ಬಲಗಡೆಗೆ ತಿರುಗಿದ್ರೆ ಆ ಸ್ವಾಮಿಯನ್ನು ನಾವು ಶ್ರೀ ರಂಗನಾಥ ಸ್ವಾಮಿಯನ್ನು ನಾವು ನೋಡ್ಬೋದು. ಇಲ್ಲೀಗ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ವೈಕುಂಠ ದ್ವಾರ ಇರುವಂಥ ಜಾಗ ಇದು. ಇಲ್ಲಿ ಪಾದಗಳಿದೆ ನೋಡಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದ ಇಟ್ಟಿದ್ದಾರೆ ಇಲ್ಲಿ. ಇದು ಯಾವಾಗಲೂ ಕ್ಲೋಸ್ ಆಗಿರುತ್ತೆ. ಇವತ್ತು ದಿನ ಮಾತ್ರ ಅದನ್ನು ಓಪನ್ ಮಾಡಿ ನಾವು ನೋಡ್ಬೋದು, ಅಂದರೆ ಓಪನ್ ಆಗಿ ಇಟ್ಟಿದ್ದಾರೆ, ದರ್ಶನಕ್ಕೋಸ್ಕರ ನಾವು ನೋಡ್ಬೋದು. ಆದರೆ ಯಾವತ್ತೂ ನಾವು ಟಚ್ ಮಾಡಲಿಕ್ಕಾಗಲ್ಲ, ದೂರದಿಂದ ನಾವು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಮತ್ತು ಅದೇ ಗುಹೆ ಥರ ಇದೆ ಅಲ್ವಾ, ಅದು ಮತ್ತೆ ಹೊರಗಡೆ ಬರೋದು, ಅಂದರೆ ಸ್ವಾಮಿಗೆ ಒಂದು ಪ್ರದಕ್ಷಿಣೆ ಹಾಕಿ ಹೊರಗಡೆಗೆ ಬಂದು ನೋಡಿ. ಇಲ್ಲಿ ಗರ್ಭಗುಡಿ, ಇವಾಗ ನಾವು ಗರ್ಭಗುಡಿಯಲ್ಲಿ ಸ್ವಾಮಿನ ನಾವು ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ನೀವು ಎಲ್ಲ ದರ್ಶನ ಮಾಡ್ಕೊಳ್ಳಿ. ವೈಕುಂಠ ಏಕಾದಶಿ ದಿನ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಸಿಗೋದು ಎಷ್ಟೋ ಜನ್ಮಗಳ ಪುಣ್ಯ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಗುರುಗಳೇ. ಇದು ಬಂದು ಉತ್ಸವ ಮೂರ್ತಿ. ಇದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅಪ್ಪ ನನಗೆ ಇನ್ನೂ ನೋಡಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ವರ್ಷಕ್ಕೆ 2 ಸಲ ವಜ್ರ ಕಿರೀಟ ಮತ್ತು ವಜ್ರದ ಒಂದು ಒಡವೆಗಳಿಂದ ಸ್ವಾಮಿನ ಅಲಂಕಾರ ಮಾಡ್ತಾರಂತೆ. ಅದೇ ಥರ ಇವಾಗ ಇಲ್ಲಿನ ಅರ್ಚಕರ ಜೊತೆ ನಾವು ಮಾತಾಡೋಣ. ಅರ್ಚಕಂ ಶ್ರೀನಿವಾಸ ಕೇಶವ ಕೃಷ್ಣ. ನೀವು ಈ ದೇವಸ್ಥಾನದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ನಮಗೆ. ಖಂಡಿತವಾಗಿ. ನಾಗಾದಿರಾಜಶೀಲಂ ನಡಪತಜಾಲಂ ಯೋಗೇಂದ್ರ ಚಿತ್ತವದನಂ ದಿಗುಜಾಭಿರಾಮಂ ರಾರಾಜಮಾನವರ ಹೇಮೋಟ ಪ್ರಕಾಶಂ ಶ್ರೀ ರಂಗನಾಯಕಮಹಂ ಕಲಯಾಮಿ ಚಿತ್ತೆ ಶ್ರೀ ವಿಕಲಸ ಮಹಾಗುರುವೇ ನಮಃ. ಎಲ್ಲ ಭಕ್ತಾದಿಗಳು ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ದೇವಸ್ಥಾನವು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಶ್ರೀ ಭೂನಿಲಾಸ ಮೇಲೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು ಸುಮಾರು 1000 ವರ್ಷದ ಹಳೆಯ ದೇವಸ್ಥಾನ ಇದು. ಏನಂದರೆ ರಾಜರಾಜ ಚೋಳರು ಕಟ್ಟಿರೋ ದೇವಸ್ಥಾನ ಇದು. ಈ ದೇವಸ್ಥಾನ ಎಲ್ಲ ಕಲ್ಲಿನ ಮಂಟಪ, ಎಲ್ಲ ಕಡೆ ನೋಡಿದ್ರು ಎಲ್ಲೂ ಸಿಮೆಂಟು ಬೇರೆ ಇಟ್ಟಿಗೆ ಕಟ್ಟಿರೋದಿಲ್ಲ, ಎಲ್ಲನ ಕಲ್ಲಿನ ಮಂಟಪಗಳೇ ಇರೋದು. ಎಲ್ಲ ಕಡೆನ ಕಲ್ಲಿಂದಲೇ ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಇವತ್ತಿನ ವೈಕುಂಠ ಏಕಾದಶಿಯ ಶುಭಾಶಯಗಳು ನಿಮಗೆ. ಅಷ್ಟೇ ವೈಕುಂಠ ಏಕಾದಶಿ ಶುಭಾಶಯಗಳು, ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಥ್ಯಾಂಕ್ ಯು. ನಾನು ಕೇಳ್ಪಟ್ಟಿದ್ದು ನೀವು ಇಲ್ಲಿನ ಅಂದರೆ ಈ ದೇವಸ್ಥಾನಕ್ಕೆ ನಿಮ್ಮದೇ ಸ್ವಂತ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಆಡಿ ಬೆಳೆದಿರೋ ಯಾಕೆಂದ್ರೆ ನಾವೆಲ್ಲಿ ಆಟ ಆಡಿರ್ತೀವಿ, ನಾವು ಕಳೆದಿರೋ ಊರು, ನಾವು ಕಳೆದಿರೋ ಜಾಗ ನಮ್ಮದು ಅಂತ ಹೇಳ್ತೀವಿ. ಅದೇ ಥರ ಇದು ನಿಮ್ಮ ದೇವಸ್ಥಾನದ ಬಗ್ಗೆ. ಖಂಡಿತವಾಗ್ಲೂ ಇದು ನಮ್ಮ ಪೇಟೆ ದೇವಸ್ಥಾನ. ಇದು ಬಳ್ಳಾಪುರ ಪೇಟೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ನಾನು ಇಲ್ಲಿ ನನಗೆ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಇದೆ. ನಮ್ಮ ಮನೆ ಇಲ್ಲೇ ಹಿಂದೆಗಡೆ ರೋಡಲ್ಲಿ ಇರೋದು. ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಕರ್ಕೊಂಬರೋರು, ಬೆಳಿಗ್ಗೆ ಸಂಜೆ ಎಲ್ಲ ಇಲ್ಲೆಲ್ಲ ಪ್ರಕಾರ ಹಾಕಿ ನಾವು ಇಲ್ಲೆಲ್ಲ ಆಟ ಆಡ್ತಾಯಿದ್ವಿ ಚಿಕ್ಕ ಹುಡುಗರಿದ್ದಾಗೆಲ್ಲ. ಆಮೇಲೆ ಇಲ್ಲೇನು ಕಂಬಳಿದೆ, ಈ ಕಂಬಳ ಹತ್ರ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ವಿ ನಾವು. ತುಂಬ ಹಳೆಯ ದೇವಸ್ಥಾನ, ತುಂಬ ಪ್ರಸಿದ್ಧಿ ಇದೆ. ನಾನು ಕೇಳ್ಪಟ್ಟಿದ್ದೀನಿ ಈ ಕಂಬಗಳೆಲ್ಲ ಮುಂಚೆ ತಿರುಗ್ತಾ ಇತ್ತು, ಇವಾಗ ಈಗ ಏನಂತ ನನಗೆ ಗೊತ್ತಿಲ್ಲ. ಇದೇನಿದೆ, ಇದು ಹಿಂಗಿದೆ, ಕಂಬ ತಿರುಗ್ತಾ ಇರಲಿಲ್ಲ. ಇದು ಹಿಂಗೇನಿದೆ, ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇದ್ರು. ಅಂದರೆ ಒಬ್ಬರ ಕೈಯಲ್ಲಿ ಆಗ್ತಾ ಇರಲಿಲ್ಲ, 1 ಇಲ್ಲ 3 ಜನ ಹಿಂಗೆ ಇಟ್ಕೊಂಡು ತಿರುಗಿಸ್ಬೋದಾಗಿತ್ತು. ಇಲ್ಲಿ ಎಷ್ಟು ಕಂಬಗಳಿದೆ ಅಷ್ಟಕ್ಕೂ ಇದು ಫೆಸಿಲಿಟಿ ಇತ್ತು. ಅಂದರೆ ಕಟ್ಟಿದಾಗ ಆರ್ಕಿಟೆಕ್ಚರ್ ಆಗಿ ಕಟ್ಟಿರ್ತಾರೆ. ಜನ ಎಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ತಿರುಗಿಸೋಕೆ ಮಾಡಿದ್ರು. ಸೊ ಕೆಲವೊಂದು ಕಂಬಕ್ಕೆ ಏನೋ ಎಫೆಕ್ಟ್ ಆಗಿರ್ಬೇಕು, ಅದಕ್ಕೆ ಇವರು ಎಲ್ಲ ಸೀಲ್ ಮಾಡಿಬಿಟ್ಟಿದ್ದಾರೆ, ಮುಜರಾಯಿ ಮಾಡಿಬಿಟ್ಟು. ಖಂಡಿತವಾಗ್ಲೂ ನಾವೇ ತಿರುಗಿಸ್ತಾ ಇದ್ವಿ. ಗುರುಗಳೇ, ಈ ವೈಕುಂಠ ಏಕಾದಶಿ ದಿನದಂದು ನಾನು ನಿಮಗೆ ತೋರಿಸಿದಂತಹ 300 ವರ್ಷ ಇತಿಹಾಸವಿರುವಂತಹ ಲಾಲ್ ದಾಸ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದೇ ಥರ 800 ವರ್ಷಗಳ ಇತಿಹಾಸವಿರುವಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ನೀವೆಲ್ಲ ನೋಡಿ ಸಂತೋಷ ಬಿದ್ದಿದ್ದೀರಾ ಅಂತ ಅಂದ್ಕೊಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಗುರುಗಳೇ ಅಂತ ಹೇಳ್ತಾ, ಇವತ್ತಿನ ವೈಕುಂಠ ಏಕಾದಶಿ ದಿನ ನಾವೆಲ್ಲ ಏನು ಹೇಳಬೇಕು? ಗೋವಿಂದ ಗೋವಿಂದ.